ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಜನಪ್ರಿಯ ಧಾರಾವಾಹಿಗಳ ಪೈಕಿ ಅಗ್ನಿಸಾಕ್ಷಿ ಕೂಡ ಒಂದು. ವಿಭಿನ್ನ ಕಥೆಯ ಜೊತೆಗೆ ಪಾತ್ರವರ್ಗದ ಮೂಲಕ ಕಿರುತೆರೆ ವೀಕ್ಷಕರನ್ನ ರಂಜಿಸಿದ್ದ ಅಗ್ನಿಸಾಕ್ಷಿ ಧಾರಾವಾಹಿಯು ಶುರುವಾದ ವರ್ಷ ಡಿಸೆಂಬರ್ 2, 2013. ಬರೋಬ್ಬರಿ 7 ವರ್ಷಗಳ ಕಾಲ ಪ್ರಸಾರವಾಗಿದ್ದ ಅಗ್ನಿಸಾಕ್ಷಿ ಧಾರಾವಾಹಿಯು 2020ರ ಜನವರಿ 3ರಂದು ಮುಕ್ತಾಯಗೊಂಡಿತು. ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ನಾಯಕ ಸಿದ್ಧಾರ್ಥ್ ತಂಗಿ ಅಂಜಲಿಯಾಗಿ ಅಭಿನಯಿಸಿದ್ದ ಸುಕೃತಾ ನಾಗ್ ಈ ಜರ್ನಿಯ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ನಾನು ನಟಿಸಿರುವ ಅಗ್ನಿಸಾಕ್ಷಿ ಧಾರಾವಾಹಿಯು ಯಶಸ್ವಿ 10 ವರ್ಷ ಪೂರೈಸಿದೆ. ತುಂಬಾನೇ ಸಂತೋಷವಾಗುತ್ತಿದೆ. ಮಾತ್ರವಲ್ಲ ಹೆಮ್ಮೆಯೂ ಆಗುತ್ತಿದೆ ಎಂದು ಮಾಧ್ಯಮದ ಜೊತೆ ಸುಕೃತಾ ನಾಗ್ ಸಂತಸ ಹಂಚಿಕೊಂಡಿದ್ದಾರೆ. ಅಗ್ನಿಸಾಕ್ಷಿ ಧಾರಾವಾಹಿ ಮುಕ್ತಾಯಗೊಂಡು 3 ವರ್ಷಗಳು ಕಳೆದಿದೆ. ಆದರೂ ಕೂಡ ಜನ ನನ್ನನ್ನ ಇಂದಿಗೂ ಅದೇ ಪಾತ್ರದ ಮೂಲಕ ಗುರುತಿಸುತ್ತಾರೆ. ಈಗಲೂ ಕಿರುತೆರೆ ವೀಕ್ಷಕರು ಅಂಜಲಿ ಪಾತ್ರದಿಂದ ನನ್ನನ್ನ ಗುರುತಿಸುವಾಗ, ಕರೆಯುವಾಗ ತುಂಬಾನೇ ಖುಷಿಯಾಗುತ್ತಿದೆ ಎಂದು ಮಾಧ್ಯಮದ ಜೊತೆ ಹೇಳಿಕೊಳ್ಳುವ ಸುಕೃತಾ ನಾಗ್, ತದನಂತರ ಲಕ್ಷಣ ಧಾರಾವಾಹಿಯಲ್ಲಿ ನಟಿಸಿದ್ದು ಖಳನಾಯಕಿಯಾಗಿ ಮೋಡಿ ಮಾಡಿದ್ದಾರೆ. ಅಂಜಲಿ ಪಾತ್ರ ಮುಖ್ಯವಾಗಿ ಪಾಸಿಟಿವ್ ಆಗಿತ್ತು. ಆಕೆ ಸ್ವೀಟ್, ಕ್ಯೂಟ್ ಹುಡುಗಿ. ಅಣ್ಣ, ಅತ್ತಿಗೆ, ಅಪ್ಪ ಹೀಗೆ ಕುಟುಂಬವೇ ಅವಳ ಪ್ರಪಂಚ. ರಿಲೇಶನ್ಶಿಪ್ಗೆ ಬೆಲೆ ಕೊಡುವ ಹುಡುಗಿ ಈಕೆ. ಆದರೆ ಅದರ ನಂತರ ನಾನು ಲಕ್ಷಣ ಸೀರಿಯಲ್ನಲ್ಲಿ ಶ್ವೇತಾ ಪಾತ್ರಕ್ಕೆ ಜೀವ ತುಂಬಿದೆ. ಇಲ್ಲಿ ನಾನು ಸೆಲ್ಫಿಶ್ ಹುಡುಗಿಯಾಗಿ ಕಾಣಿಸಿಕೊಂಡಿದ್ದೆ. ಯಾರ ಬಗ್ಗೆನೂ ಯೋಚನೆ ಇಲ್ಲ, ಎಮೋಷನಲ್ ಕನೆಕ್ಷನ್ ಇಲ್ಲ. ಒಟ್ಟಿನಲ್ಲಿ ಒಂದು ಪಕ್ಕಾ ಪಾಸಿಟಿವ್, ಆದರೆ ಮಗದೊಂದು ಪಕ್ಕಾ ನೆಗೆಟಿವ್ ಎಂದು 2 ಪಾತ್ರಗಳ ಬಗ್ಗೆ ಸುಕೃತಾ ನಾಗ್ ಹೋಲಿಕೆ ಮಾಡಿ ಮಾತನಾಡಿದ್ದಾರೆ. ಇನ್ನು ಸುಕೃತಾ ನಾಗ್ ಹಾಗೂ ಅಂಜಲಿಗೆ ಹೇಳಿಕೊಳ್ಳುವಂತ ವ್ಯತ್ಯಾಸವೇನಿಲ್ಲ. ಸುಕೃತಾ ಕೂಡ ಅಂಜಲಿಯ ಹಾಗೆ ಮಾತುಗಾರ್ತಿ, ಕ್ಯೂಟ್ ಮತ್ತೆ ಸ್ವೀಟ್, ಜೊತೆಗೆ ಬಬ್ಲಿ ಹುಡುಗಿ. ಆದ್ರೆ ಶ್ವೇತಾ ಪಾತ್ರ ಮಾಡುವುದಕ್ಕೆ ಕಷ್ಟ ಆಗಿತ್ತು. ಯಾಕೆಂದ್ರೆ ಅದು ಕಂಪ್ಲೀಟ್ ವಿರುದ್ಧದ ಪಾತ್ರ. ಪ್ರತಿ ಸಲ ನಟಿಸುವಾಗಲೂ ಸರಿಯಾಗಿದೆಯಾ ಅಂತ ಕೇಳ್ತಿದ್ದೆ ಎಂದು ಮಾಧ್ಯಮದ ಜೊತೆ ಹಂಚಿಕೊಂಡಿದ್ದರು ಸುಕೃತಾ ನಾಗ್. ಅಗ್ನಿಸಾಕ್ಷಿ ಧಾರಾವಾಹಿಯ ಅಂಜಲಿ ಪಾತ್ರದ ಮೂಲಕ ಜನ ನನ್ನನ್ನ ಇಷ್ಟಪಡುತ್ತಿದ್ದರು, ಪ್ರೀತಿ ನೀಡುತ್ತಿದ್ದರು. ಆದರೆ ಶ್ವೇತಾ ಪಾತ್ರದಲ್ಲಿ ಜನರು ನನ್ನನ್ನ ಹೇಟ್ ಮಾಡುತ್ತಿದ್ದರು ಎಂದು ಮಾಧ್ಯಮದ ಜೊತೆಗೆ ಮಾತನಾಡುವಾಗ ಹೇಳಿಕೊಂಡಿದ್ದಾರೆ ಸುಕೃತಾ ನಾಗ್. ಇದರ ಜೊತೆಗೆ ಲಕ್ಷಣ ಧಾರಾವಾಹಿಯ ನಂತರ ನಾನು ಬೃಂದಾ ಆಗಿ ಕಿರುತೆರೆಗೆ ಮರಳಿದ್ದೇನೆ ಎಂದು ಹೇಳಲು ಈಕೆ ಮರೆಯಲಿಲ್ಲ. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ನಾನು ವೃಂದಾ ಆಗಿ ನಟಿಸುವ ಮೂಲಕ ಕಂಬ್ಯಾಕ್ ಆಗಿದ್ದೇನೆ. ಲಕ್ಷಣ ಧಾರಾವಾಹಿ ಇತ್ತೀಚೆಗಷ್ಟೇ ಮುಕ್ತಾಯ ಕಂಡಿತ್ತು. ಈಗ ಶಾರ್ಟ್ ಬ್ರೇಕ್ ಮೂಲಕ ಮರಳಿರುವುದು ನನಗಂತೂ ಖುಷಿ ನೀಡಿದೆ. ಸದ್ಯಕ್ಕೆ ವೃಂದಾ ಪಾತ್ರ ಚೆನ್ನಾಗಿದೆ. ಮುಂದಿನ ದಿನಗಳಲ್ಲಿ ಈ ಪಾತ್ರ ಹೇಗೆ ಸಾಗಲಿದೆ ಎಂಬ ಕುತೂಹಲವೂ ನನಗಿದೆ ಎಂದು ಹೊಸ ಪಾತ್ರದ ಬಗ್ಗೆ ಮಾಧ್ಯಮದ ಜೊತೆ ಹೇಳಿಕೊಂಡಿದ್ದಾರೆ ಸುಕೃತಾ ನಾಗ್. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.